ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಮೂಡುಬಿದಿರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಪ್ರಮುಖವಾದ ಪಟ್ಟಣ ಹಾಗೂ ತಾಲೂಕು ಕೇಂದ್ರ. ಮೂಡುಬಿದಿರೆಯನ್ನು ಮೂಡುಬಿದ್ರಿ, ಬೆದ್ರಾ ಎಂದೆಲ್ಲ ಕರೆಯಲಾಗುತ್ತದೆ. ಮಂಗಳೂರಿನಿಂದ ಪೂರ್ವಕ್ಕೆ ಸುಮಾರು 36 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಮೂಡುಬಿದಿರೆಗೆ ತೆರಳಲು ಮಂಗಳೂರಿನಿಂದ ಸಾಕಷ್ಟು ಬಸ್ಗಳು ದೊರೆಯುತ್ತವೆ. ಹಿಂದೆ ಮೂಡುಬಿದಿರೆಯನ್ನು ವಂಶಪುರ, ವೇಣುಪುರ ಎಂಬ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಮೂಡಣ ದಿಕ್ಕಿನಲ್ಲಿರುವ ಈ ಊರು ಬಿದಿರು ಮೆಳೆಗಳಿಂದಲೇ ಕೂಡಿದ್ದರಿಂದ ಈ ಊರಿಗೆ ಮೂಡುಬಿದಿರೆ ಎಂಬ ಹೆಸರು ಬಂದಿದೆ. ಫಲ್ಗುಣಿ ನದಿಯ ತಟದಲ್ಲಿರುವ ಮೂಡುಬಿದಿರೆ 17ನೇ ಶತಮಾನದಲ್ಲಿ ಜೈನ ಮತಾವಲಂಬಿಗಳಾಗಿದ್ದ ಚೌಟ ಅರಸರ ರಾಜಧಾನಿಯಾಗಿತ್ತು. ಉಲ್ಲಾಳದ ರಾಣಿ ಅಬ್ಬಕ್ಕ ಸಹ ಇದೇ ಊರಿನಲ್ಲಿ ಹುಟ್ಟಿದವರು. ಇಲ್ಲಿರುವ ಪುರಾತನ ಅರಮನೆಯಲ್ಲಿ ಇಂದಿಗೂ ಅರಸ ವಂಶಸ್ಥರು ವಾಸವಿದ್ದಾರೆ. ಜೈನರ ವಾಸ್ತು ಕಲಾಮಂದಿರಗಳು, ಬಸದಿಗಳು ಹಾಗೂ ದೇವಾಲಯಗಳಿಂದ ಕೂಡಿರುವ ಮೂಡುಬಿದಿರೆ ಜೈನ ಕಾಶಿ ಎಂದೇ ಪ್ರಸಿದ್ಧಿಯಾಗಿದೆ. ನಮ್ಮ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚಿನ ಜೈನ ಸಮುದಾಯದ ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕು ಮೂಡುಬಿದಿರೆ. ಮೂಡುಬಿದಿರೆಗೂ ಸಂಖ್ಯೆ 18ಕ್ಕೂ ವಿಶೇಷವಾದ ನಂಟಿದೆ. ಏಕೆಂದರೆ ಮೂಡುಬಿದಿರೆಯಲ್ಲಿ 18 ದೇವಾಲಯಗಳು, 18 ಜೈನ ಬಸದಿಗಳು ಹಾಗೂ 18 ಕೆರೆಗಳಿವೆ. ಮೂಡುಬಿದಿರೆಯಲ್ಲಿರುವ ಎಲ್ಲ ಬಸದಿಗಳೂ ಸಹ ಭವ್ಯವಾಗಿದ್ದು ಹಿಂದಿನ ಸೌಂದರ್ಯವನ್ನು ಉಳಿಸಿಕೊಂಡಿವೆ. ಹಿಂದೆ ಉತ್ತರ ಭಾರತದಲ್ಲಿ ಕಿರುಕುಳಕ್ಕೆ ಒಳಗಾದಂತಹ ಜೈನ ಸಮುದಾಯದವರು ದಕ್ಷಿಣ ಭಾರತಕ್ಕೆ ವಲಸೆ ಬಂದು ಮೂಡುಬಿದಿರೆಯಲ್ಲಿ ತಮ್ಮ ವ್ಯಾಪಾರ ಹಾಗೂ ವಾಣಿಜ್ಯದಿಂದ ಜೀವನವನ್ನು ಮತ್ತು ಅಭಿವೃದ್ಧಿಯನ್ನು ಕಂಡರು. ಕಾಲಕಾಲಕ್ಕೆ ಆಳ್ವಿಕೆಯನ್ನು ನಡೆಸಿದಂತಹ ಅನೇಕ ರಾಜವಂಶಗಳಿಂದಲೂ ಅವರಿಗೆ ರಕ್ಷಣೆ ಹಾಗೂ ಉತ್ತೇಜನ ದೊರೆಯಿತು. ಮೂಡುಬಿದಿರೆಯ ಜೈನ ವ್ಯಾಪಾರಿಗಳು ಆಗಿನ ಕಾಲದಲ್ಲಿ ದೇಶ ವಿದೇಶಗಳಲ್ಲಿ ವ್ಯಾಪಾರ ಸಂಬಂಧ ಹೊಂದಿದ್ದರು ಎಂಬುದಕ್ಕೆ ಇಲ್ಲಿನ ಬಸದಿಗಳಲ್ಲಿ ಕೆತ್ತಲಾಗಿರುವ ಉಬ್ಬು ಶಿಲ್ಪಗಳೇ ಸಾಕ್ಷಿ. ಅಭಿವೃದ್ಧಿ ಹೊಂದಿದ ವ್ಯಾಪಾರಿಗಳು ತಮ್ಮ ಕೃತಜ್ಞತೆಗಳನ್ನು ಜಿನಾಲಯ ನಿರ್ಮಿಸುವ ಮೂಲಕ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಬಸದಿಗಳಲ್ಲಿ 1000 ಕಂಬದ ಬಸದಿಯು ಅತ್ಯಂತ ಪ್ರಸಿದ್ಧವೂ ಆಕರ್ಷಣೀಯವೂ ಆಗಿದೆ. ಮೂಡುಬಿದಿರೆಯ ಪೇಟೆಯಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುವಂತಹ 1000 ಕಂಬದ ಬಸದಿಯ ಅಧಿಕೃತ ಹೆಸರು ತ್ರಿಭುವನ ತಿಲಕ ಚೂಡಾಮಣಿ ಬಸದಿ. ತ್ರಿಭುವನ ತಿಲಕ ಚೂಡಾಮಣಿ ಎಂದರೆ 3 ಲೋಕಗಳಲ್ಲಿಯೂ ಮುಕುಟದ ಮಣಿ ಎಂದರ್ಥ. ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದ ಎಲ್ಲ ಪ್ರವಾಸಿಗರು ಮೂಡುಬಿದಿರೆಯ 1000 ಕಂಬದ ಬಸದಿಗೆ ತಪ್ಪದೆಯೇ ಭೇಟಿ ನೀಡುತ್ತಾರೆ. ಈ ಬಸದಿಯನ್ನು 1000 ಕಂಬಗಳ ಬಸದಿ ಎಂದು ಕರೆಯಲು ಕಾರಣ ಈ ಬಸದಿಯಲ್ಲಿರುವಂತಹ 1000ಕ್ಕೂ ಹೆಚ್ಚು ಕಂಬಗಳು. ಎಲ್ಲ ಕಂಬಗಳ ಮೇಲೂ ಸಹ ಚಿತ್ರಕಲೆಯ ಕೆತ್ತನೆಗಳಿವೆ. ಯಾವ ಒಂದು ಕಂಬದ ಕೆತ್ತನೆ ಮತ್ತೊಂದರಂತಿಲ್ಲ. ಈ ಬಸದಿಯಲ್ಲಿ 1000ಕ್ಕೂ ಹೆಚ್ಚು ಕಂಬಗಳಿವೆ. ಆದರೆ ಯಾರಿಗೂ ಸಹ ಈ ಕಂಬಗಳನ್ನು ಸರಿಯಾಗಿ ಎಣಿಕೆ ಮಾಡಲಾಗುವುದಿಲ್ಲ. ಏಕೆಂದರೆ ಇಲ್ಲಿನ ಕಂಬಗಳನ್ನು ಎಣಿಕೆ ಮಾಡಿದರೆ ಹೊಸ ಕಂಬಗಳು ಹುಟ್ಟಿಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ. ಒಂದಂತೂ ಸತ್ಯ, ಕಂಬಗಳನ್ನು ಎಣಿಸಲು ಹೋದರೆ ಖಂಡಿತವಾಗಿ ಲೆಕ್ಕ ತಪ್ಪುತ್ತದೆ. ಪ್ರತಿಯೊಂದು ಕಂಬವೂ ಸಹ ಗ್ರಾನೈಟ್ ಕಲ್ಲಿನಿಂದ ಮಾಡಲ್ಪಟ್ಟಿದೆ. 1430ರಲ್ಲಿ ಈ ಬಸದಿಯ ನಿರ್ಮಾಣ ಕಾರ್ಯ ಆರಂಭಗೊಂಡು 1461ರಲ್ಲಿ ಮುಕ್ತಾಯಗೊಂಡಿತಂತೆ. ಸ್ಥಳೀಯ ಆಡಳಿತಗಾರರಾಗಿದ್ದ ದೇವರಾಯ ಒಡೆಯರವರು ಈ ಬಸದಿಯ ನಿರ್ಮಾತೃ. ಈ ಬಸದಿಯನ್ನು ಸಂಪೂರ್ಣ ನಿರ್ಮಿಸಲು ಬರೋಬ್ಬರಿ 31 ವರ್ಷಗಳ ಕಾಲ ತೆಗೆದುಕೊಂಡಿತ್ತಂತೆ. ಆಗಿನ ಕಾಲದಲ್ಲಿ ಇದು ಕರಾವಳಿ ಭಾಗದ ಅತಿ ದೊಡ್ಡ ಬಸದಿಯಾಗಿತ್ತು. 8 ಅಡಿ ಎತ್ತರದ ತೀರ್ಥಂಕರ ಚಂದ್ರನಾಥರು ಈ ಬಸದಿಯ ಪ್ರಮುಖ ದೇವತೆ. ಚಂದ್ರನಾಥರ ಮೂರ್ತಿ ಪಂಚಲೋಹದಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಬಸದಿಯನ್ನು ಚಂದ್ರನಾಥ ದೇವಸ್ಥಾನ ಎಂದು ಸಹ ಕರೆಯಲಾಗುತ್ತದೆ. 600 ವರ್ಷಗಳ ಕೆಳಗೆ ನಿರ್ಮಾಣಗೊಂಡಂತಹ ಈ ಇತಿಹಾಸ ಪ್ರಸಿದ್ಧ 1000 ಕಂಬದ ಬಸದಿ ತನ್ನೆಡೆಗೆ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಏಷ್ಯಾದಲ್ಲಿಯೇ ಇದು ಅತ್ಯಂತ ಭವ್ಯ ಬಸದಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 1000 ಕಂಬದ ಬಸದಿಯು 3 ಮಹಡಿಗಳನ್ನು ಹಾಗೂ 7 ಮಂಟಪಗಳನ್ನು ಹೊಂದಿದೆ. ವರ್ಷಕ್ಕೊಮ್ಮೆ ಮಾತ್ರ ಮೇಲಿನ ಮಹಡಿಗಳಿಗೆ ಭಕ್ತರ ಪ್ರವೇಶಕ್ಕೆ ಅನುಮತಿ ಇರುತ್ತದೆ. ಬಸದಿಯ ಮುಂದೆ 50 ಅಡಿ ಎತ್ತರದ ಮಾನಸ್ತಂಭವಿದೆ. 1000 ಕಂಬದ ಬಸದಿಯ ಜೊತೆಗೆ ಮೂಡುಬಿದಿರೆಯಲ್ಲಿ ಗುರುಬಸದಿ, ಜೈನ ಮಠ,
ವಿಕ್ರಮ್ ಶೆಟ್ಟಿ ಬಸದಿ, ಕೋಟಿ ಶೆಟ್ಟಿ ಬಸದಿ, ಧರ್ಮ ಶೆಟ್ಟಿ ಬಸದಿ ಸೇರಿದಂತೆ 18 ಇತರ ಜೈನ ದೇವಾಲಯಗಳು ಒಂದೇ ಪ್ರದೇಶದಲ್ಲಿವೆ. ಹನುಮಂತನ ಗುಡಿ, ಸಂಕಟ ಪರಿಹರಿಸುವ ವೆಂಕಟರಮಣನ ಗುಡಿ, ಗಣಪನ ತಾಯಿ ಗೌರಿಯ ದೇಗುಲ, ಗೋಪಾಲಕೃಷ್ಣ ದೇಗುಲ, ಮಹಾಲಸ ದೇವಸ್ಥಾನಗಳು ಸಹ ಮೂಡುಬಿದಿರೆಯಲ್ಲಿವೆ. ಮೂಡುಬಿದಿರೆ ಮಂಗಳೂರಿನಿಂದ 36 ಕಿಲೋಮೀಟರ್, ಉಡುಪಿಯಿಂದ 52 ಕಿಲೋಮೀಟರ್, ಧರ್ಮಸ್ಥಳದಿಂದ 51 ಕಿಲೋಮೀಟರ್ ಹಾಗೂ ಕಾರ್ಕಳದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಆತ್ಮೀಯರೇ, ಮೂಡುಬಿದಿರೆ ಮತ್ತು ಮೂಡುಬಿದಿರೆಯಲ್ಲಿರುವಂತಹ 1000 ಕಂಬದ ಬಸದಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.